ಕರ್ತನಲ್ಲಿ ಪ್ರೀತಿಯ ದೇವಜನರೇ, ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ? ಹೇಗಿದ್ದೀರಿ? ದೇವರು ನಿಮ್ಮೆಲ್ಲರನ್ನೂ ಆರೋಗ್ಯವಾಗಿಟ್ಟಿದ್ದಾನೆಂದು ನಾನು ದೇವರಲ್ಲಿ ಪ್ರಾರ್ಥಿಸೋಳಾಗಿದ್ದೇನೆ. ಕರ್ತನಲ್ಲಿ ಪ್ರೀತಿಯ ಜನರೇ, ಈ ದಿನದ ದೇವರ ವಾಕ್ಯಕ್ಕಾಗಿ ಆರಿಸಿಕೊಂಡಿರಲಿಕ್ಕಿರುವಂಥ ವೇದ ಭಾಗವು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ವಚನಗಳು 8ರಿಂದ 11. ರೋಮನ್ಸ್ ಚಾಪ್ಟರ್ 6 ವರ್ಸಸ್ 8 to 11. ಈ ರೀತಿಯಾಗಿ ಹೇಳ್ತದೆ, ಇದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುವೆವೆಂದು ನಂಬುತ್ತೇವೆ. ಯಾಕಂದರೆ ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದದರಿಂದ ಆತನು ಇನ್ನು ಮುಂದೆ ಸಾಯತಕ್ಕವನಲ್ಲ. ಮರಣವು ಇನ್ನು ಆತನನ್ನು ಆಳುವುದಿಲ್ಲವೆಂದು ನಮಗೆ ತಿಳಿದಿದೆ. ಆತನು ಸತ್ತದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ. ಆತನು ಜೀವಿಸುವುದು ದೇವರಿಗಾಗಿಯೇ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ ಎಂದು ಸತ್ಯವೇದದಲ್ಲಿ ನಮಗೆ ತಿಳಿಸುವಂಥದ್ದಾಗಿದೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ದಿನದ ಈ ಸಂದೇಶದ ತಲೆಬರಹ ಪಾಪದ ಪಾಲಿಗೆ ಸಾಯುವುದು, ದೇವರಿಗಾಗಿ ಜೀವಿಸುವುದು ಎಂದು. ಡೆಡ್ ಟು ಸಿನ್ ಬಟ್ ಅಲೈವ್ ಟು ಗಾಡ್. ಈ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಲ್ಲಿ ಬಿ ಭಾಗದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಆತನು ಸತ್ತದ್ದು ಅಂದರೆ ಯೇಸು ಕ್ರಿಸ್ತನು ಸತ್ತದ್ದು ಒಂದೇ ಒಂದು ಸಾರಿ, ಅದು ಪಾಪದ ಪಾಲಿಗೆ ಸತ್ತನು ಎಂದು ನಾವು ನೋಡ್ತೇವೆ. ಮತ್ತು ಆತನು ಜೀವಿಸುವುದು ದೇವರಿಗಾಗಿ. ಯೇಸು ಕ್ರಿಸ್ತನು ಪಾಪದ ಪಾಲಿಗೆ ಸತ್ತನು, ದೇವರಿಗಾಗಿ ಜೀವಿಸಿದನು ಎಂದು ನಾವು ನೋಡುವುದಾಗಿದ್ದೇವೆ. ಯಾಕೆ ಆತನು ಪಾಪದ ಪಾಲಿಗೆ ಸತ್ತನಂತಂದರೆ, ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವುದು ಎಂದು ನಾವು ವಾಕ್ಯದಲ್ಲಿ ನೋಡ್ತೇವೆ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂದು ಕೂಡ ನಾವು ನೋಡುವವರಾಗಿದ್ದೇವೆ. ಆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂದು ನಾವು ನೋಡುವುದಕ್ಕೋಸ್ಕರ ಆತನು ಈ ಲೋಕದ ಎಲ್ಲ ರಕ್ತವು ಅಶುದ್ಧವಾಗಿರುವುದರಿಂದ ತನ್ನ ರಕ್ತವನ್ನು ಸುರಿಸುವುದಕ್ಕಾಗಿ, ನಮ್ಮ ಪಾಪಗಳನ್ನು ಬಿಡಿಸುವುದಕ್ಕಾಗಿ ಆತನು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟನು ಎಂದು ನಾವು ನೋಡುವರಾಗಿದ್ದೇವೆ. ಈಗ ಮೊದಲನೆಯ ಒಂದು ಅಂಶವನ್ನು ನೋಡುವಾಗ, ಕ್ರಿಸ್ತನು ನಮ್ಮ ಪಾಪ ನಿವಾರಣೆಗಾಗಿ ಸತ್ತನು. ಆತನು ನಮ್ಮ ಅಪರಾಧಗಳಿಗಾಗಿ ಸತ್ತನು. ಆತನು ನಾವು ಈ ಲೋಕದಲ್ಲಿ ಪ್ರತಿಯೊಂದೊಂದು ಮಾಡಿರಲಿಕ್ಕಿರುವಂಥ ಪಾಪದ ವಿಮೋಚನೆಗಾಗಿ ಆತನು ಸತ್ತನು ಎಂದು ನಾವು ನೋಡುತ್ತೇವೆ. ಇದು ಮೊದಲನೆಯ ಅಂಶ, ಯೇಸು ಕ್ರಿಸ್ತನು ನಮ್ಮ ಪಾಪದ ಪಾಲಿಗೆ ಸತ್ತನು ಎನ್ನುವಂಥದ್ದು. ಇದು ಪ್ರಕಟಣೆ 6ನೇ ಅಧ್ಯಾಯ 9ನೇ ವಚನದಲ್ಲಿ ಈ ರೀತಿಯಾಗಿ ನೋಡುತ್ತೇವೆ, ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎಣಿಸಲಾಗದಂಥ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದ ಆತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ, ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರೂ ಆಗಿದ್ದರು. ಯೇಸು ಕ್ರಿಸ್ತನು ನಮ್ಮ ಪಾಪದ ಪಾಲಿಗೆ ಸತ್ತನು ಎಂದು ನಾವು ನೋಡ್ತೇವೆ. ನಮ್ಮ ಅಂತಂದರೆ ಸಕಲ ಅಂದರೆ ಪ್ರಪಂಚದಲ್ಲಿರುವಂಥ ಪ್ರತಿಯೊಂದು ಜೀವಿ, ಸಕಲ ಜನಾಂಗ, ಕುಲ, ಪ್ರಜೆ ಮತ್ತು ಸಕಲ ಭಾಷೆಗಳನ್ನಾಡುವ ಎಲ್ಲ ಜನರಿಗಾಗಿ ಯೇಸು ಸ್ವಾಮಿ ಅವರ ಪಾಪದ ಪಾಲಿಗೆ, ನಮ್ಮ ಪಾಪದ ಪಾಲಿಗೆ, ಲೋಕದ ಪಾಪದ ಪಾಲಿಗೆ ಸತ್ತನು ಎಂದು ನಾವು ನೋಡುವವರಾಗಿದ್ದೇವೆ. ಅದೇ ರೀತಿಯಾಗಿ ಈ ಲೋಕದಲ್ಲಿ ಯಾವ ಹೋರಿಗಳ ರಕ್ತದಿಂದ ಮನುಷ್ಯನ ಪಾಪಗಳು ತೊಳೆಯುವುದಕ್ಕೆ ಸಾಧ್ಯವಿಲ್ಲ, ಶುದ್ಧೀಕರಿಸುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ತವನ್ನೇ ಈ ಲೋಕದ ಜನರಿಗೆ, ಸಕಲ ಕುಲ ಭಾಷೆ ಮಾತಾಡುವಂಥ ಜನರಿಗೆ ತನ್ನ ಸ್ವಂತ ರಕ್ತವನ್ನು ಚೆಲ್ಲಿ ನಮ್ಮ ಪಾಪಗಳನ್ನು ತೊಳೆಯುವುದಕ್ಕೋಸ್ಕರ ಆತನು ಸತ್ತನು ಎಂದು ನಾವು ನೋಡುವರಾಗಿದ್ದೇವೆ.
ಮತ್ತು ಯಾಕೆ ಆತನು ಸ್ವಂತ ರಕ್ತವನ್ನು ಚೆಲ್ಲಿ ನಮ್ಮ ಪಾಪದ ಪಾಲಿಗೆ ಸತ್ತನು ಅಂತಂದರೆ, ನಮ್ಮನ್ನು ವಿಮೋಚನೆ ಮಾಡಿ ತನ್ನ ಸನ್ನಿಧಿಯಲ್ಲಿ ಸೇರಿಸಿಕೊಳ್ಳುವುದಕ್ಕೋಸ್ಕರ, ಅಂದರೆ ಪಾಪದಿಂದ ನಮ್ಮನ್ನು ಬಿಡಿಸುವುದಕ್ಕೋಸ್ಕರ, ಪಾಪದಿಂದ ನಮ್ಮನ್ನು ವಿಮೋಚಿಸುವುದಕ್ಕೋಸ್ಕರ ಆತನು ಶಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸಿದನು. ಆ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ವಿಮೋಚಿಸಿ, ನಿತ್ಯ ವಿಮೋಚನೆ, ಒಂದು ದಿವಸದ ವಿಮೋಚನೆ ಅಲ್ಲ, ನಿತ್ಯಕ್ಕೂ ಇರಲಿಕ್ಕಿರುವಂಥ ವಿಮೋಚನೆ, ಅಂದರೆ ನಿತ್ಯಕ್ಕೂ ನಮ್ಮನ್ನು ತನ್ನ ಒಂದು ರಾಜ್ಯದಲ್ಲಿ, ತನ್ನ ಸನ್ನಿಧಿಯಲ್ಲಿ, ತನ್ನ ಬಳಿಯಲ್ಲಿ, ತನ್ನ ಪರಲೋಕದಲ್ಲಿ, ತನ್ನ ಬಲಗಡೆ ಅಥವಾ ತನ್ನ ಹತ್ತಿರದಲ್ಲಿ ನಮ್ಮನ್ನು ಕೂಡಿಸಿಕೊಳ್ಳುವುದಕ್ಕೋಸ್ಕರ, ಇಟ್ಟುಕೊಳ್ಳುವುದಕ್ಕೋಸ್ಕರ, ನಮ್ಮ ಜೊತೆ ಆತನು ಇರುವುದಕ್ಕೋಸ್ಕರ ಇಷ್ಟವುಳ್ಳವನಾಗಿರೋದ್ರಿಂದ ಆತನು ತನ್ನ ಸ್ವಂತ ರಕ್ತವನ್ನು ನಮಗೋಸ್ಕರ ಚೆಲ್ಲಿ ನಮ್ಮನ್ನು ತಾನು ಸಂಪಾದಿಸಿಕೊಂಡು ನಮ್ಮನ್ನು ವಿಮೋಚನೆ ಮಾಡಿಕೊಂಡು ತನ್ನ ಸನ್ನಿಧಿಯಲ್ಲಿ ಸೇರಿಸಿಕೊಳ್ಳುವುದಕ್ಕೋಸ್ಕರ ಆತನು ಸತ್ತನು ಎಂದು ನಾವು ನೋಡೋರಾಗಿದ್ದೇವೆ. ಅದೇ ಪ್ರಕಾರ ಇಬ್ರಿಯ 9:14 ಈ ರೀತಿಯಾಗಿ ನೋಡ್ತೇವೆ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸೋರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸಿದನು ಎಂದು. ಯಾಕೆ ಆತನು ಸತ್ತನು ಅಂತಂದರೆ, ನಿರ್ಜೀವ ಕರ್ಮ, ಜೀವ ಇಲ್ಲದಂಥ ಈ ಪಾಪದಿಂದ ಕರ್ಮದಿಂದ ಬಿಡಿಸುವುದಕ್ಕೋಸ್ಕರ ಆತನು ತನ್ನ ರಕ್ತವನ್ನು ಸುರಿಸಿದನು, ನಮಗಾಗಿ ಸತ್ತನು. ಮತ್ತಿನ್ನೊಂದೇನು ಹೇಳ್ತಾ ಇದೆ, ಜೀವವುಳ್ಳ ದೇವರನ್ನು ನಾವು ಆರಾಧಿಸಬೇಕು ಎನ್ನುವುದು ದೇವರಿಗೆ ತುಂಬ ಇಷ್ಟ. ದೇವರನ್ನು ಆರಾಧಿಸುವುದು ಆತನಿಗೆ ಇಷ್ಟವಾಗಿರುವುದರಿಂದ ನಮ್ಮ ಮನಸ್ಸುಗಳನ್ನು ಶುದ್ಧಿ ಮಾಡಿದನು. ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ನಮ್ಮಲ್ಲಿ ಪಾಪಗಳು ಇರುವಾಗ ನಾವು ದೇವರನ್ನು ಆರಾಧಿಸುವುದಕ್ಕೆ ಆಗುವುದಿಲ್ಲ, ದೇವರನ್ನು ಸ್ತುತಿಸುವುದಕ್ಕೆ ಆಗುವುದಿಲ್ಲ, ದೇವರನ್ನು ಘನಪಡಿಸುವುದಕ್ಕೆ ಆಗುವುದಿಲ್ಲ, ದೇವರನ್ನು ಮಹಿಮೆ ಪಡಿಸುವುದಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ನಿರ್ಜೀವ ಕರ್ಮಗಳಿಂದ ನಮ್ಮನ್ನು ಬಿಡಿಸಿ ಆತನು ಜೀವವುಳ್ಳ ದೇವರನ್ನು ಆರಾಧಿಸಬೇಕು, ನಾವು ಜೀವವುಳ್ಳವರಾಗಿರಬೇಕು, ಜೀವವುಳ್ಳ ದೇವರನ್ನು ಆರಾಧಿಸಬೇಕು ಎನ್ನುವಂಥ ಉದ್ದೇಶಕ್ಕೋಸ್ಕರ ಆತನು ನಮಗೋಸ್ಕರ ಸತ್ತನು ಎಂದು ನಾವು ನೋಡೋರಾಗಿದ್ದೇವೆ. ಆತನು ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟನು. ನಮ್ಮ ಅಪರಾಧಗಳು, ನಮ್ಮ ಪಾಪಗಳು ಈ ಲೋಕದಲ್ಲಿ ಭಯಂಕರವಾಗಿರುತ್ತವೆ. ನಾವು ಆತನ ಸನ್ನಿಧಾನದಲ್ಲಿ ಹೋಗುವುದಕ್ಕೆ ಆಗುವುದಿಲ್ಲ, ಆತನನ್ನು ಆರಾಧಿಸುವುದಕ್ಕೆ ಆಗುವುದಿಲ್ಲ, ನಾವು ಪರಿಶುದ್ಧರಾಗುವುದಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಆತನು ನಮ್ಮನ್ನು ನೀತಿವಂತರೆಂದು ಎಣಿಸುವುದಕ್ಕೋಸ್ಕರ ಯೇಸು ಸ್ವಾಮಿಯನ್ನು ಮರಣದ ಕಂಬಕ್ಕೆ ಏರಿಸಲ್ಪಟ್ಟನು, ಮರಣ ಕಂಬವನ್ನು ಏರಿದನು ಎಂದು ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸೋದಕ್ಕೋಸ್ಕರ ಆತನು ಮರಣ ಕಂಬವನ್ನು ಏರಿದನು, ಆತನು ನಮಗಾಗಿ ಸತ್ತನು ಎಂದು ನಾವು ನೋಡೋರಾಗಿದ್ದೇವೆ. ಅದೇ ರೀತಿಯಿಂದ ಪಾಪಗಳನ್ನು, ನಮ್ಮ ಪಾಪಗಳು, ನಮ್ಮ ದ್ರೋಹಗಳು, ನಮ್ಮ ಒಂದು ನೋವುಗಳು, ನಮ್ಮ ಬಾಧೆಗಳು, ಇವೆಲ್ಲವುಗಳು ತನ್ನ ಮೇಲೆ ಹಾಕಿಕೊಂಡನು. ಆತನು ಪಾಪರಹಿತನು, ಪಾಪ ಇಲ್ಲದವನು, ಆತನು ಪರಿಶುದ್ಧನು. ಆ ಪರಿಶುದ್ಧನಾಗಿರಲಿಕ್ಕಿರುವಂಥ ದೇವರು ನಮ್ಮ ಪಾಪಗಳನ್ನು ತನ್ನ ಮೇಲೆ ಹಾಕಿಕೊಂಡನು, ನಮ್ಮ ಅಪರಾಧಗಳನ್ನು ತನ್ನ ಮೇಲೆ ಹಾಕಿಕೊಂಡನು, ನಮ್ಮ ರೋಗಗಳನ್ನು ತಾನೇ ಹೊತ್ತುಕೊಂಡನು. ಆತನ ಬಾಸುಂಡೆಗಳಿಂದ ನಮ್ಮನ್ನು ಬಿಡಿಸುವುದಕ್ಕೋಸ್ಕರ ಆತನು ಶಿಲುಬೆಯನ್ನು ಹೇರಿದನು. ಆತನು ನಮ್ಮ ಪಾಪಗಳಿಂದ ಬಿಡಿಸುವುದಕ್ಕೋಸ್ಕರ ಆತನು ಶಿಲುಬೆಯನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣಪಡಿಸಿ ನಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡುವುದಕ್ಕೋಸ್ಕರ ಆತನು ಶಿಲುಬೆಯನ್ನು ಏರಿದನು, ರಕ್ತವನ್ನು ಸುರಿಸಿದನು. ಆತನು ಪರಿಶುದ್ಧನಾಗಿರುವುದರಿಂದ ನಾವು ಪರಿಶುದ್ಧರಾಗಿರಬೇಕು, ಆತನು ಆರೋಗ್ಯದಾಯಕನಾಗಿರುವುದರಿಂದ ನಾವು ಆರೋಗ್ಯದಾಯಕರಾಗಿರಬೇಕು ಎಂದು ದೇವರ ಚಿತ್ತವಾಗಿರುವುದರಿಂದ ಆತನು ನಮಗೆ ಗುಣಪಡಿಸುವುದಕ್ಕೋಸ್ಕರ ಆತನು ತನ್ನ ರಕ್ತವನ್ನು ಸುರಿಸಿದನು ಎಂದು ನಾವು ಸತ್ಯವೇದದಲ್ಲಿ ನೋಡೋರಾಗಿದ್ದೇವೆ. ಎರಡನೇ ಅಂಶ ನಾವು ನೋಡುವಾಗ, ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನು ನಮ್ಮ ಪಾಪದ ಪಾಲಿಗೆ ಸತ್ತನು, ನಾವು ಯಾರ ಪಾಲಿಗೆ ಸಾಯುವವರಾಗಿದ್ದೇವೆ. ಎರಡನೇ ಅಂಶ, ನಾವು ಯಾರ ಪಾಲಿಗೆ ಸಾಯುವವರಾಗಿದ್ದೇವೆ ಎಂದು ನಾವು ನೋಡುವಾಗ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡ ನಾವು
ಯಾವುದಕ್ಕಾಗಿ ಸಾಯಬೇಕಾಗಿದೆ ಎಂದು ನಾವು 2ನೇ ಅಂಶದಲ್ಲಿ ನೋಡುವಾಗ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ ಬಿ ಭಾಗದಲ್ಲಿ ನಾವು ಈಗಾಗಲೇ ನೋಡಿದ್ವಿ. ಆತನು ಸತ್ತದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ. ಆತನು ಜೀವಿಸುವುದು ದೇವರಿಗಾಗಿ ಎಂದು ನಾವು ನೋಡಿದ್ದೇವೆ. ಅದೇ ಪ್ರಕಾರ 11ನೇ ವಚನದಲ್ಲಿ ನಾವು ಬರುವಾಗ, ರೋಮನ್ಸ್ 6:11 ನಾವು ನೋಡುವಾಗ, ಅದೇ ಪ್ರಕಾರ ನೀವೂ ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. ಸಕಲ ಕುಲ, ಭಾಷೆ, ಜನಾಂಗದವರೆಲ್ಲರೂ ಪಾಪದ ಪಾಲಿಗೆ ಸಾಯುವವರಾಗಿದ್ದುಕೊಂಡು ದೇವರಿಗಾಗಿ ಜೀವಿಸುವವರು ಎಂದು ನಮ್ಮನ್ನು ನಾವು ಎಣಿಸಿಕೊಳ್ಳಬೇಕು ಎಂದು ದೇವರ ವಾಕ್ಯ ತಿಳಿಸ್ತಾ ಇದೆ. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಪಾಪದ ಪಾಲಿಗೆ ಸಾಯುವುದು ಮತ್ತು ದೇವರಿಗಾಗಿ ಜೀವಿಸುವುದು ಇದು ಸುಲಭವಾದ ಕೆಲಸವಲ್ಲ. ಇದು ಮುಳ್ಳಿನ ಹಾಸಿಗೆ ಮೇಲೆ ನಡೆದ ಹಾಗಿದೆ. ಆದರೆ ದೇವರು ತನ್ನ ಪರಿಶುದ್ಧಾತ್ಮನ ನಡೆಸುವಿಕೆ ನಮಗೆ ಕೊಟ್ಟು ನಮಗೆ ಈ ಲೋಕದಲ್ಲಿ ಸಂಕಟಗಳಿರುವಾಗಲೂ ಕೂಡ ಅದರಿಂದ ಬಿಡಿಸಿ ಆತನು ನಮ್ಮನ್ನು ಕಾಯುವಾತನಾಗಿದ್ದಾನೆ, ನಡೆಸುವಾತನಾಗಿದ್ದಾನೆ. ಆ ಹೂವಿನ ಹಾಸಿಗೆಯನ್ನು ಈ ಲೋಕದಲ್ಲಿ ನಾವು ಮುಳ್ಳಿನ ಹಾಸಿಗೆ ಮೇಲೆ ನಡೆದರೂ ಕೂಡ ನಮಗೆ ಪರಲೋಕದಲ್ಲಿ ಹೂವಿನ ಹಾಸಿಗೆ ಸಿಗುತ್ತದೆ. ಅದಕ್ಕೋಸ್ಕರ ನಾವು ಪಾಪದ ಪಾಲಿಗೆ ಸತ್ತು ದೇವರಿಗಾಗಿ ಜೀವಿಸಬೇಕು ಎಂದು ನಮ್ಮನ್ನು ನಾವು ಎಣಿಸಿಕೊಳ್ಳಬೇಕು ಎಂದು ಬೈಬಲ್ ನಮಗೆ ತಿಳಿಸುವಂಥದ್ದಾಗಿದೆ. ನಾವು ಪಾಪದ ಪಾಲಿಗೆ ಸಾಯಬೇಕಾದ್ರೆ ಇನ್ನೊಂದು ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ. ಅಂದರೆ ಪರಲೋಕದವುಗಳ ಮೇಲೆ ನಾವು ಮನಸ್ಸಿಡುವವರಾಗಿದ್ದೆವು. ಪರಲೋಕದ ಭಾವದವರಾಗಿರಬೇಕು. ಪರಲೋಕದ ನಿತ್ಯ ಜೀವಕ್ಕಾಗಿ ನಾವು ಎದುರು ನೋಡುವವರಾಗಿರಬೇಕು. ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡಿರಿ ಎಂದು ದೇವರ ವಾಕ್ಯ ತಿಳಿಸ್ತದೆ. ಪರಲೋಕದವುಗಳ ಮೇಲೆ ಮನಸ್ಸಿಡಬೇಕು, ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬಾರದು. ಭೂ ಸಂಬಂಧವಾದವು ಎಲ್ಲವೂ ಸೈತಾನನಿಗೆ ಹೋಲಿಕೆಯಾಗಿದೆ, ಸೈತಾನನಿಗೆ ಸಂಬಂಧಪಟ್ಟದ್ದಾಗಿದೆ, ಸೈತಾನನ ಕಾರ್ಯಗಳಾಗಿವೆ, ಪಾಪದ ಕಾರ್ಯಗಳಾಗಿವೆ, ಎಲ್ಲವೂ ನಶಿಸಿ ಹೋಗುವಂಥ ಕಾರ್ಯಗಳಾಗಿವೆ. ಇದು ಶಾಶ್ವತವಲ್ಲ. ಈ ಲೋಕವು ನಮಗೆ ಶಾಶ್ವತವಲ್ಲ. ಇದು ಸ್ವಲ್ಪ ದಿವಸಗಳ ಸಲುವಾಗಿ ನಾವು ಈ ಲೋಕಕ್ಕೆ ಅತಿಥಿಗಳಾಗಿ ಬಂದವರಾಗಿದ್ದೇವೆ. ಈ ಲೋಕವು ನಮ್ಮನ್ನು ಶಾಶ್ವತವಾಗಿ ಇಟ್ಟುಕೊಳ್ಳದೆ ನಮ್ಮನ್ನು ಪರಲೋಕಕ್ಕೆ ದೇವರು ತೆಗೆದುಕೊಂಡು ಹೋಗುವುದಕ್ಕೋಸ್ಕರ ನಾವು ಮೇಲಿನವುಗಳ ಮೇಲೆ ಮನಸ್ಸಿಡಬೇಕೇ ಹೊರತು ಈ ಒಂದು ಲೋಕ ಸಂಬಂಧವಾದ ವಿಷಯಗಳ ಮೇಲೆ ನಾವು ಮನಸ್ಸಿಡಬಾರದು. ಯಾಕಂದರೆ ನೀವು ಸತ್ತೀರಲ್ಲ ಎಂದು. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ನಾವು ಯೇಸು ಕ್ರಿಸ್ತನಿಗಾಗಿ ಸಾಯುವುದು ನಾವು ಪಾಪಗಳಿಗಾಗಿ ಸಾಯುವುದು, ಯೇಸು ಕ್ರಿಸ್ತನಿಗಾಗಿ ದೇವರಿಗಾಗಿ ನಾವು ಬದುಕುವುದು ಎಂದು. ನಾವು ಪಾಪದ ಪಾಲಿಗೆ ಸಾಯುವಾಗ ಈ ಲೋಕದ ಸಂಬಂಧ ನಮಗೆ ಕಡಿದು ಹೋಗಬೇಕಾಗಿದೆ. ಲೋಕದ ಸಂಬಂಧಗಳು ನಮಗೆ ಲೋಕದ ಜೊತೆಗೆ ಸ್ನೇಹವು ಬೇಡವಾಗಿದೆ. ದೇವರೊಂದಿಗೆ ನಾವು ಸ್ನೇಹವುಳ್ಳವರಾಗಿ ದೇವರಿಗಾಗಿ ನಾವು ಜೀವಿಸುವವರಾಗಿರಬೇಕು ಎಂದು ಈ ಒಂದು ವಾಕ್ಯದ ಮೂಲಕ ತಿಳಿಸೋಳಾಗಿದ್ದೇನೆ. ಅದೇ ರೀತಿಯಾಗಿ ಪ್ರಾಪಂಚಿಕವಾದ ಬಾಲಬೋಧೆಯ ಪಾಲಿಗೆ ನಾವು ಸಾಯಬೇಕಾಗಿದೆ ಎಂದು. ಮೊದಲನೇದಾಗಿ ಪಾಪದ ಪಾಲಿಗೆ ಸಾಯಬೇಕು, ಕ್ರಿಸ್ತನಿಗಾಗಿ ಬದುಕಬೇಕು. ಎರಡನೇದಾಗಿ ಭೂ ಸಂಬಂಧವಾದ ವಾದವುಗಳಿಗಾಗಿ ನಾವು ಸಾಯಬೇಕು, ಮೇಲಿನವುಗಳಿಗಾಗಿ ನಾವು ತವಕ ಪಡಬೇಕು ಎಂದು. ಮೂರನೆಯದು ಬಾಲಬೋಧೆ, ಪ್ರಾಪಂಚಿಕವಾದ ಬಾಲಬೋಧೆ. ಈ ಪ್ರಪಂಚದಲ್ಲಿ ಏನೇ ಬೋಧಿಸಿದರೂ ಅದು ಮಕ್ಕಳಿಗೆ ಬೋಧಿಸಿದ ಹಾಗೆ ಈ ಲೋಕಕ್ಕೆ ಸಂಬಂಧಪಟ್ಟ ಬೋಧನೆಯಾಗಿರುತ್ತದೆ, ಈ ಶರೀರಕ್ಕೆ ಸಂಬಂಧಪಟ್ಟ ಬೋಧನೆಯಾಗಿರುತ್ತದೆ, ಈ ಭೂ ಸಂಬಂಧವಾದ ವಿಷಯಗಳಿಗೆ ಸಂಬಂಧಪಟ್ಟ ಬೋಧನೆಯಾಗಿರುತ್ತದೆ. ಅಂಥ ಬೋಧನೆಗಳಿಗಾಗಿ ನಾವು ಸತ್ತವರಾಗಿದ್ದೇವೆ. ಅಂಥ ಬೋಧನೆಗಳಿಗೆ ನಾವು ಕಿವಿಗೊಡುವವರಾಗಿರಬಾರದು. ಅಂಥ ಆ ಬೋಧನೆಗಳು ಅವು ಪ್ರಾಪಂಚಿಕವಾಗಿ ಬದುಕುವವರಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳು, ಉಪದೇಶಗಳು ಅದರಲ್ಲಿರ್ತದೆ. ಈ ಲೋಕದಲ್ಲಿ ಪ್ರಾಪಂಚಿಕ ಬಾಲಬೋಧನೆ ಅಂತಂತಂದರೆ ಪ್ರಾಪಂಚಿಕವಾಗಿ
ಬದುಕುವವರಂತೆ. ಮನುಷ್ಯನ ಆಜ್ಞೆಗಳು ಅದರಲ್ಲಿರ್ತದೆ, ಮನುಷ್ಯನ ಉಪದೇಶ ಅದರಲ್ಲಿರ್ತದೆ, ಮನುಷ್ಯನ ಬೋಧನೆ ಅದರಲ್ಲಿರ್ತದೆ, ಮನುಷ್ಯನ ಬುದ್ಧಿಯಿಂದ ಅದು ಮಾಡಲ್ಪಟ್ಟಿರುತ್ತದೆ, ಮನುಷ್ಯನ ಜ್ಞಾನದಿಂದ ಅದು ಬರೆಯಲ್ಪಟ್ಟಿರುತ್ತದೆ. ಮನುಷ್ಯನು ಅದನ್ನು ಮಾಡುವುದರಿಂದ ಈ ಪ್ರಾಪಂಚಿಕವಾದ ಬಾಲಬೋಧೆಗೆ ನಾವು ಸತ್ತವರಾಗಿರಬೇಕು ಎಂದು ಸತ್ಯವೇದ ನಮ್ಮನ್ನು ತಿಳಿಸುವಂಥದ್ದಾಗಿದೆ. ಅದೇ ರೀತಿಯಾಗಿ ಕೊಲೊಸ್ಸೆ 2:8b ಭಾಗದಲ್ಲಿ, ಕೊಲೊಸ್ಸೆನ್ಸ್ ಚಾಪ್ಟರ್ 2:8 ಈ ರೀತಿಯಾಗಿ ಹೇಳ್ತದೆ, ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನದ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಳ್ಳುವರು ಎಂದು. ವಶ ಮಾಡಿಕೊಂಡಾರು. ಹೌದು, ಈ ಲೋಕದಲ್ಲಿ ಎಷ್ಟೊಂದು ಜನರು ಬಂದು ನಮ್ಮನ್ನು ಮೋಸಗೊಳಿಸುವಂಥವರಾಗಿದ್ದಾರೆ ಮತ್ತು ನಿರರ್ಥಕವಾಗಿರಲಿಕ್ಕಿರುವಂಥ ತತ್ವಜ್ಞಾನದ ಬೋಧನೆಯಿಂದ ನಮ್ಮನ್ನು ಮೋಸಗೊಳಿಸುವವರಾಗಿರುವುದರಿಂದ ನಾವು ಪ್ರಾಪಂಚಿಕವಾದ ಬಾಲಬೋಧನೆಯಿಂದ ಬಾಲಬೋಧನೆಗೋಸ್ಕರ ನಾವು ಸತ್ತವರಾಗಿರುವುದರಿಂದ ಅದರಿಂದ ನಾವು ದೂರವಾಗಿರಬೇಕು ಎಂದು ನಾವು ದೇವರ ವಾಕ್ಯ ನಮ್ಮನ್ನು ತಿಳಿಸುವಂಥದ್ದಾಗಿದೆ. ಹಾಗೆಯೇ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತೀರಿ ಎಂದು ರೋಮ 7:4 ರೋಮನ್ಸ್ ಚಾಪ್ಟರ್ 7:4 ಹಾಗೆಯೇ ನನ್ನ ಸಹೋದರರೇ, ನೀವೂ ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತವರಾಗಿದ್ದೀರಿ ಎಂದು. ಧರ್ಮಶಾಸ್ತ್ರದ ಪಾಲಿಗೆ ಸತ್ತವರಾಗಿರುವುದಂದರೆ ಅರ್ಥ, ನಾನಂತೂ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮ ಪ್ರಮಾಣದ ಮೂಲಕವಾಗಿ ಧರ್ಮ ಪ್ರಮಾಣದ ಪಾಲಿಗೆ ಸತ್ತೆನು, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಎಂದು ಪೌಲನು ಹೇಳುವ ಹಾಗೆ, ಪೌಲನು ತನ್ನ ಪತ್ರಿಕೆಯಲ್ಲಿ ಬರೆದ ಹಾಗೆ ನಾವು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡು ಸತ್ತವರಾಗಿದ್ದೇವೆ. ಅದಕ್ಕೋಸ್ಕರ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತವರಾಗಿದ್ದೇವೆ. ಮತ್ತು ಪೌಲನು ಇನ್ನೊಂದು ಏನು ಹೇಳ್ತಾ ಇದ್ದೇನೆ, ಪೌಲನು ತಾನು ಅಂತಿಯೋಕ್ಯದಲ್ಲಿ ಪೇತ್ರನನ್ನು ಖಂಡಿಸಿದ ಸಂಗತಿಯನ್ನು ತಕ್ಕೊಂಡು, ಕ್ರಿಸ್ತನನ್ನು ನಂಬಿರುವವರಿಗೆ ಮೋಶೆಯ ಧರ್ಮಶಾಸ್ತ್ರಗಳು ಅವಶ್ಯವಿಲ್ಲವೆಂದು ಆತನು ಯಾರಿಗೆ ಹೇಳಿದನು? ಪೌಲನು ಪೇತ್ರನಿಗೆ ಹೇಳಿದನು. ಯಾರಂತಂದರೆ ಕ್ರಿಸ್ತನನ್ನು ನಂಬಿರುವವರಿಗೆ ಈ ಒಂದು ಧರ್ಮ ಪ್ರಚಾರ ಯಾವುದಂತಂದರೆ ಮೋಶೆಯ ಧರ್ಮ ಪ್ರಚಾರ ಅದರ ಅವಶ್ಯಕತೆ ಇಲ್ಲ ಎಂದು ನಮಗೆ ಬೈಬಲ್ ತಿಳಿಸುವಂಥದ್ದಾಗಿದೆ. ಪೌಲನು ಪೇತ್ರನಿಗೆ ಈ ವಿಷಯವನ್ನು ತಿಳಿಸಿ ಬೋಧನೆ ಮಾಡ್ತಾ ಇದ್ದಾನೆ. ಆದ್ದರಿಂದ ನಾವು ಧರ್ಮಶಾಸ್ತ್ರದ ಪಾಲಿಗೆ ಸತ್ತವರಾಗಿದ್ದೇವೆ ಎಂದು ನಮಗೆ ಬೈಬಲ್ ತಿಳಿಸ್ತದೆ. ಮತ್ತು ಕೊಲೊಸ್ಸೆ 2:14 ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು ಎಂದು. ಆಜ್ಞಾರೂಪವಾಗಿರುವಂಥ ಪತ್ರ ಇದನ್ನು ಕೆಡಿಸಿಬಿಟ್ಟನು ಎಂದು ನಾವು ನೋಡುತ್ತೇವೆ. ಈ ಆಜ್ಞಾರೂಪ ಅಂದರೆ ಅದರಲ್ಲಿರಲಿಕ್ಕಿರುವಂಥ ಆಜ್ಞೆಗಳು, ಕಟ್ಟಳೆಗಳು, ಆಮೇಲೆ ಅದರಲ್ಲಿರಲಿಕ್ಕಿರುವಂಥ ಧರ್ಮಶಾಸ್ತ್ರದಲ್ಲಿ ಇದು ಒಂದು ಆಜ್ಞಾರೂಪವಾಗಿರುವಂಥ ಪತ್ರ ಅಂದರೆ ಅದು ಧರ್ಮಶಾಸ್ತ್ರ. ಅದನ್ನು ಅಳಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು ಎಂದು ನಾವು ಈ ದೇವರ ವಾಕ್ಯದಲ್ಲಿ ನೋಡುವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಾವು ಕ್ರಿಸ್ತನಿಗಾಗಿ ಸತ್ತಿದ್ದೇವೆ, ಕ್ರಿಸ್ತನಿಗೋಸ್ಕರ ಸತ್ತಿದ್ದೇವೆ, ನಾವು ಆತನಿಗಾಗಿಯೇ ಬದುಕುವರಾಗಿದ್ದೇವೆ. ಯೇಸು ಕ್ರಿಸ್ತನು ನಮಗೋಸ್ಕರ ಸತ್ತಿದ್ದಾನೆ ಮತ್ತು ದೇವರಿಗಾಗಿ ಜೀವಿಸಿದ್ದಾನೆ. ನಾವು ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿದ್ದೇವೆ, ದೇವರಿಗಾಗಿ ಜೀವಿಸಿದ್ದೇವೆ. ನಾವು ಪಾಪದ ಪಾಲಿಗೆ ಸತ್ತಿದ್ದೇವೆ, ದೇವರಿಗಾಗಿ ನಾವು ಜೀವಿಸಿದ್ದೇವೆ. ಭೂ ಸಂಬಂಧವಾದ ವಿಷಯಗಳಿಗಾಗಿ ನಾವು ಸತ್ತಿದ್ದೇವೆ, ದೇವರಿಗಾಗಿ ಜೀವಿಸುವವರಾಗಿದ್ದೇವೆ. ಮತ್ತು ಪ್ರಾಪಂಚಿಕವಾದ ಬಾಲಬೋಧೆಗೆ ನಾವು ಸತ್ತವರಾಗಿದ್ದೇವೆ, ದೇವರಿಗಾಗಿ ಜೀವಿಸಿದ್ದೇವೆ. ಆದುದರಿಂದ ನಾವು ಈ ಲೋಕದಲ್ಲಿ ಸತ್ತವರಾಗಿದ್ದೇವೆ. ಆದ್ದರಿಂದ ನಾವು ದೇವರಿಗಾಗಿ ಜೀವಿಸುವವರಾಗಿರಬೇಕು, ದೇವರೊಂದಿಗೆ ನಡೆಯುವವರಾಗಿರಬೇಕು. ನಾವು ನಿತ್ಯ ಜೀವಕ್ಕಾಗಿ, ನಾವು ಪರಲೋಕ ರಾಜ್ಯಕ್ಕಾಗಿ ನಾವು ತವಕ ಪಡುವವರಾಗಿರಬೇಕು, ಮೇಲಿನವುಗಳಿಗಾಗಿ ತವಕ ಪಡುವವರಾಗಿರಬೇಕು. ಯೇಸು ಕ್ರಿಸ್ತನು ನಮ್ಮನ್ನು ತನ್ನ ರಕ್ತದಿಂದ ಶುದ್ಧೀಕರಿಸಿರುವುದರಿಂದ ನಾವು ಆತನಿಗೆ ವಂದನೆಯನ್ನು ಸಲ್ಲಿಸುತ್ತಾ, ಯೇಸು ಕ್ರಿಸ್ತನು ಪಾಪದ ಪಾಲಿಗೆ ಸತ್ತನು, ದೇವರಿಗಾಗಿ ಜೀವಿಸಿದನು. ನಾವು ಪಾಪದ ಪಾಲಿಗೆ ಸತ್ತಿದ್ದೇವೆ,
ದೇವರಿಗಾಗಿ ಜೀವಿಸುವವರಾಗಿದ್ದೇವೆ ಎಂದು ಹೇಳುತ್ತಾ, ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಇನ್ನೂ ಯಾರ್ಯಾರು ಪಾಪದ ಪಾಲಿಗೆ ಸಾಯಲಿಲ್ಲವೋ, ಇನ್ನೂ ಯಾರ್ಯಾರು ದೇವರಿಗಾಗಿ ಜೀವಿಸ್ತಾ ಇಲ್ಲವೋ ಅವರೆಲ್ಲರೂ ತಮ್ಮನ್ನು ತಾವು ಪರೀಕ್ಷಿಸಿಕೊಂಡವರಾಗಿರಬೇಕು. ನಾವು ಪಾಪದ ಪಾಲಿಗೆ ಸಾಯಬೇಕು, ಯೇಸು ಕ್ರಿಸ್ತನಿಗಾಗಿ ಜೀವಿಸಬೇಕು ಎಂದು ನಾನು ಈ ದಿನದ ವಾಕ್ಯವನ್ನು ಹೇಳುತ್ತಾ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಪ್ರಾರ್ಥನೆ ಮಾಡೋಣ. ಕರ್ತನಲ್ಲಿ ಪ್ರೀತಿಯ ತಂದೆಯಾದ ದೇವರೇ, ಈ ಸಮಯದಲ್ಲಿ ಕರ್ತನೆ ನೀನು ಮಾತಾಡಿದ್ದಿ, ಅದಕ್ಕಾಗಿ ಸ್ತೋತ್ರ. ದೇವ, ನೀನು ಪಾಪದ ಪಾಲಿಗೆ ಸತ್ತು ದೇವರಿಗಾಗಿ ಜೀವಿಸಿದ ಹಾಗೆ ನಾವು ನಿನ್ನೊಡನೆ ಶಿಲುಬೆಗೆ ಹಾಕಿಸಿಕೊಂಡವರಾಗಿ ಪಾಪದ ಪಾಲಿಗೆ ಸತ್ತವರಾಗಿದ್ದುಕೊಂಡು ನಿನಗೋಸ್ಕರ ಈ ಲೋಕದಲ್ಲಿ ಜೀವಿಸುವವರಾಗಿರಬೇಕು ಎನ್ನುವಂಥ ವಾಕ್ಯವನ್ನು ಹೇಳುವುದಕ್ಕೆ ನೀನು ಕೃಪೆ ತೋರಿಸಿದ್ದಿ, ಮಾತಾಡಿದ್ದಿ. ಅದಕ್ಕಾಗಿ ವಂದನೆಯನ್ನು ಸಲ್ಲಿಸ್ತಾ ದೇವರೇ, ನಿನ್ನ ಆತ್ಮನ ಕಾರ್ಯ ಮಾಡಿ ಮಹಿಮೆ ಹೊಂದಬೇಕಾಗಿ ಜೀವಳ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇನೆ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.